ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 2ರಿಂದ 7ರವರೆಗೆ 2026 ಈವರೆಗಿನ ಅತ್ಯಂತ ಮಹತ್ವದ ಹಾಗೂ ನಿಗೂಢ ಭವಿಷ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಮಕರ ರಾಶಿಯ ಅಧಿಪತಿ ಕರ್ಮದೇವನಾದ ಶನಿ ಮಹಾತ್ಮ ಅಂತ ನಿಮಗೆಲ್ಲರಿಗೂ ಕೂಡ ಈಗಲೇ ಗೊತ್ತು. ಶನಿ ಅಂದರೇನೆ ಶಿಸ್ತು, ತಾಳ್ಮೆ, ಕಠಿಣ ಪರಿಶ್ರಮ, ನ್ಯಾಯ ಮತ್ತು ಎಂತಹ ಕಷ್ಟದ ಬೆಟ್ಟ ಎದುರಾದರೂ ಕೂಡ ಅದನ್ನು ಧೀರತರದಿಂದ ಹತ್ತಿ ನಿಲ್ಲುವ ಆ ಅದ್ಭುತ ಆಂತರಿಕ ಶಕ್ತಿಯ ಪ್ರತೀಕ. ನಿಮ್ಮ ರಾಶಾಧಿಪತಿ ಶನಿದೇವ ಆಗಿರೋದ್ರಿಂದಲೇ ನಿಮ್ಮಲ್ಲಿ ಒಂದು ಸಹಜವಾದ ಗಾಂಭೀರ್ಯ ಇರುತ್ತೆ. ಎಂತಹ ಬಿರುಗಾಳಿ ಬಂದರೂ ಮುಖದಲ್ಲಿ ಆವೇಶ ತೋರಿಸದೆ ರಹಸ್ಯವಾಗಿ ತಂತ್ರ ರೂಪಿಸುವ ಅದ್ಭುತ ಜಾಣ್ಮೆ ಇರುತ್ತೆ. ಈ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣಗಳು ಗಾಢ ನೀಲಿ ಮತ್ತು ನಡುರಾತ್ರಿಯ ಕಪ್ಪು ಹಾಗೂ ಅದೃಷ್ಟ ಸಂಖ್ಯೆ 8 ಮತ್ತು 4. ಈ ಜೂನ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅದೃಷ್ಟಗಳು ಒಲಿದು ಬರುತ್ತೆ. ಆದರೆ ಈ ಅದೃಷ್ಟ ಒಲಿಯುವ ಹಾದಿಯಲ್ಲಿ ಏನೆಲ್ಲ ಅಡೆತಡೆಗಳು ಇವೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾವು ಮಾತನಾಡಲಿರುವ ವಿಷಯ ಯಾವುದೇ ಸಾಧಾರಣವಾದ ದಿನನಿತ್ಯದ ಭವಿಷ್ಯ ಅಥವಾ ತಿಂಗಳ ಭವಿಷ್ಯವಲ್ಲ. ಇದು ನಿಮ್ಮ ಆತ್ಮದ ಆಳದಲ್ಲಿ ಯಾರಿಗೂ ಕಾಣದಂತೆ ನೀವು ಅಡಗಿಟ್ಟಿರುವ ಆ ತೀವ್ರವಾದ ಗಾಯದ ಮೇಲೆ ಕೈ ಇಟ್ಟು ಅದರ ಹಿಂದಿರುವ ನಿಗೂಢ ಬ್ರಹ್ಮಾಂಡದ ರಹಸ್ಯವನ್ನು ಅನಾವರಣಗೊಳಿಸುವ ಪ್ರಯತ್ನ. ನೀವು ಒಂಟಿಯಾಗಿ ಕುಳಿತಾಗ, ಜೀವನದ ಹಳೆಯ ಪುಟಗಳನ್ನು ತಿರುಗಿ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತೆ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನು, ಯಾರಿಗೂ ನಾನು ಕೆಟ್ಟದನ್ನು ಮಾಡಿಲ್ಲ, ಎಲ್ಲರಿಗೂ ಸಹಾಯ ಮಾಡಿದ್ದೇನೆ, ನನಗೆ ಯಾಕೆ ಶತ್ರುಗಳು ಹೆಚ್ಚಾಗ್ತಾ ಇದ್ದಾರೆ ಅಂತ. ಇದು ಕೇವಲ ನಿಮ್ಮೊಬ್ಬರ ಕಥೆಯಲ್ಲ, ಇಡೀ ಮಕರ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಠೋರ ವಾಸ್ತವ. ನಿಮ್ಮ ಹೃದಯ ಒಂದು ನಿಷ್ಕಲ್ಮಶವಾದ ಹಿಮ ಪರ್ವತ ಇದ್ದಂತೆ. ಮೇಲಕ್ಕೆ ಕಠಿಣವಾಗಿ ಕಂಡರೂ ಕೂಡ ಒಳಗೊಳಗೆ ಇತರರ ಕಷ್ಟಕ್ಕೆ ಕರಗುವ ಸ್ವಭಾವ ನಿಮ್ಮದು. ಸದಾ ಇತರರ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ನಿಮ್ಮ ಪ್ರಾಮಾಣಿಕ ಗುಣಕ್ಕೆ ಬದಲಾಗಿ ನನಗೆ ಸಿಗೋದು ಕೇವಲ ಉಪ್ಪು ನೀರು ಮತ್ತು ಶೂನ್ಯತೆ ಮಾತ್ರ ಅಂತ ಹಂಬಲಿಸುವವರು ನೀವು. ನಿಮ್ಮ ರಕ್ತದ ಸಂಬಂಧಿಕರು, ನಿಮ್ಮ ಆಪ್ತ ಸ್ನೇಹಿತರು ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಆತ್ಮ ಒಂದು ನಿರಂತರವಾಗಿ ಜಗತ್ತಿಗೆ ತಣ್ಣನೆಯ ನೀರು ನೀಡುವ ಆಲದ ಮರದ ಬೇರುಗಳಂತೆ ಆಳವಾಗಿ ಇದೆ. ನಿಮ್ಮ ಬಳಿ ಯಾರಾದರೂ ಸಹಾಯಕ್ಕಾಗಿ ಅಥವಾ ಪ್ರೀತಿಗಾಗಿ ಬಂದಾಗ ಅವರ ಹಿನ್ನೆಲೆ ಏನು, ಅವರ ಅಸಲಿ ಉದ್ದೇಶ ಏನು ಅಥವಾ ಅವರ ಯೋಗ್ಯತೆ ಏನು ಎಂದು ನೀವು ಎಂದಿಗೂ ಯೋಚನೆ ಮಾಡೋದೇ ಇಲ್ಲ. ನಿಮ್ಮಲ್ಲಿರುವ ಮಧುರವಾದ ಪ್ರೀತಿಯ ಜಲವನ್ನು ಯಾವುದೇ ಷರತ್ತು ಇಲ್ಲದೆ ಅವರಿಗೆ ಧಾರೆ ಎರಿತೀರ. ನೀವು ಯಾವುದೇ ಸಂಬಂಧವನ್ನು ಬುದ್ಧಿಯಿಂದ ಅಥವಾ ಸ್ವಾರ್ಥದಿಂದ ರೂಪಿಸಿಕೊಳ್ಳೋದಿಲ್ಲ, ಬದಲಾಗಿ ಹೃದಯದ ಆಳದಿಂದ ಪ್ರೀತಿಸ್ತೀರ. ನಿಮ್ಮ ಆಪ್ತರ ಜೀವನದಲ್ಲಿ ಬಿರುಗಾಳಿ ಎದ್ದಾಗ, ಅವರ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಮುಳುಗುತ್ತಿರುವಾಗ ಮತ್ತು ಇಡೀ ಜಗತ್ತೇ ಅವರ ಕೈ ಬಿಟ್ಟಾಗ ನಿಮ್ಮ ಪ್ರಾಣದ ಹಂಗು ತೊರೆದು ನೀವು ಆ ಸುಳಿಗೆ ಧುಮುಕುತ್ತೀರಿ. ಅವರನ್ನು ನಿಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸ್ತೀರಿ. ಆದರೆ ಇಲ್ಲಿರುವ ಕಠೋರ ಸತ್ಯ ಏನಂದರೆ, ಆ ವ್ಯಕ್ತಿ ದಡ ಮುಟ್ಟಿದ ತಕ್ಷಣ ತನ್ನ ಕಾಲುಗಳು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ತಾ ಇದ್ದಂತೆ ನಿಮ್ಮನ್ನು ಹಿಂದೆ ತಿರುಗಿ ಕೂಡ ನೋಡೋದಿಲ್ಲ. ನಿಮ್ಮ ಅತಿಯಾದ ಒಳ್ಳೆಯತನವನ್ನೇ ನಿಮಗೆ ಶಾಪವಾಗಿರುವುದು ಹೇಗೆ ಗೊತ್ತಾ? ಮಕರ ರಾಶಿಯವರ ಅತಿ ದೊಡ್ಡ ದುರಂತ ಅಂದರೆ, ನೀವು ಇಡೀ ಜಗತ್ತನ್ನು ನಿಮ್ಮದೇ ನಿಷ್ಠಾವಂತ ಹಾಗೂ ಜವಾಬ್ದಾರಿಯುತ ಗುಣದ ಕನ್ನಡಕದಿಂದ ನೋಡ್ತೀರ. ನಿಮ್ಮ ಹೃದಯ ಸ್ವಚ್ಛವಾಗಿದ್ದರೆ ಎದುರಿಗಿನ ಇರುವವರ ಕೂಡ ಹೃದಯ ಅಷ್ಟೇ ಪವಿತ್ರವಾಗಿರುತ್ತೆ ಅಂತ ನೀವು ನಂಬಿರ್ತೀರ. ನೀವು ಯಾರಿಗೂ ಕೂಡ ದ್ರೋಹ ಮಾಡದಿದ್ರೆ ಜಗತ್ತಲ್ಲಿ ಯಾರೂ ನಿಮಗೆ ಮೋಸ ಮಾಡೋದಿಲ್ಲ, ಈ ಥರ ನಿಮಗೆ ನಂಬಿಕೆ. ಆದರೆ ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಭ್ರಮೆ. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಮಿತಿ ಇಲ್ಲದ ಪ್ರೀತಿ ಮತ್ತು ಗೌರವವನ್ನು ನೀಡ್ತೀರೋ ಆಗ ನೀವು ಪರೋಕ್ಷವಾಗಿ ನೀವು ಅವರ ಕೈಗೊಂಬೆ ಆದಂತೆಯೇ ಸರಿ. ಇನ್ನು ಮನೋವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಒಬ್ಬ ದುರ್ಬಲ ವ್ಯಕ್ತಿಗೆ ಅತಿಯಾದ ಆಸರೆಯನ್ನು ನೀಡಿದಾಗ ಅವನ ಸುಪ್ತ ಮನಸ್ಸಲ್ಲಿ ಕೀಳರಿಮೆ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ತಾನು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತ ಆಗ್ತಾನೆ. ಈ ಸತ್ಯ ಅವನ ಅಹಂಕಾರಕ್ಕೆ ಏಟು ನೀಡುತ್ತೆ. ಈ ಅವಲಂಬನೆಗಿಂತ ಮುಕ್ತ ಆಗೋದು ಮತ್ತು ತಾನು ನಿಮಗಿಂತ ದೊಡ್ಡವನು ಅಂತ ಸಮಾಜಕ್ಕೆ ತೋರಿಸಿಕೊಳ್ಳೋದಕ್ಕೆ ಅವನು ಮೊದಲು ವಾಗ್ದಾಳಿ ನಡೆಸುವುದು, ತನ್ನನ್ನು ಹೆಗಲ ಮೇಲೆ ಹೊತ್ತ ನಿಮ್ಮ ಮೇಲೆಯೇ. ಇದ್ರ ಜೊತೆಗೆ ಸದಾ ಲಭ್ಯವಿರುವುದು, ಇಲ್ಲ ಎನ್ನಲಾಗದ ನಿಮ್ಮ ಕರ್ತವ್ಯ ಪ್ರಜ್ಞೆಯೇ ನಿಮ್ಮನ್ನು ಹಗುರವಾಗಿ ಪರಿಗಣಿಸೋದಕ್ಕೆ ಕಾರಣ.
ನೀವು ಅವರಿಗೆ ಜಗತ್ತಿನ ಶ್ರೇಷ್ಠ ವ್ಯಕ್ತಿಯಾಗಿ ಕಾಣ್ತೀರಾ. ಆದರೆ ಯಾವುದೋ ಒಂದು ದಿನ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅಥವಾ ನಿಮ್ಮ ಸ್ವಂತ ಅನಿವಾರ್ಯತೆಯಿಂದಾಗಿ ನೀವು ಕೇವಲ ಒಂದು ಬಾರಿ ಅಲ್ಲ ಅಂತ ನಿರಾಕರಿಸಿದರೆ ಅಂದೇ ಅವರು ನಿಮ್ಮ ಪರಮ ಶತ್ರುವಾಗಿ ಬದಲಾಗ್ತಾರೆ. ನೀವು ಅವರ ಬೆನ್ನೆಲುಬಾಗಿ ನಿಂತು ಮಾಡಿದ ವರ್ಷಗಳ ತ್ಯಾಗ ಬಲಿದಾನಗಳು ಕೇವಲ ಒಂದು ಕ್ಷಣದಲ್ಲಿ ಕೊಚ್ಚಿ ಹೋಗುತ್ತೆ. ನಿಮ್ಮ ಉಪಕಾರವನ್ನು ಮರೆತು ಸಮಾಜದಲ್ಲಿ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ನಿಮ್ಮ ಬೆನ್ನಿನ ಹಿಂದೆ ಅಪಪ್ರಚಾರ ಮಾಡಲು ಪ್ರಾರಂಭ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯ ಜಾತಕದ ಅಷ್ಟಮ ಭಾವ ಗುಪ್ತ ಶತ್ರುಗಳ ಮನೆ ಮತ್ತು ದ್ವಾದಶ ಭಾವ ನಷ್ಟದ ಮನೆ. ಇವು ನಿಮ್ಮ ಸ್ವಂತ ಆಪ್ತರಿಂದಲೇ ಹೆಚ್ಚಾಗಿ ಸಕ್ರಿಯಗೊಳ್ಳುತ್ತೆ. ಇಂತಹ ವ್ಯಕ್ತಿಗಳ ರೂಪದಲ್ಲಿ ನಿಮ್ಮ ಸನಿಹಕ್ಕೆ ಬರುತ್ತೆ. ಪೂರ್ವ ಜನ್ಮದಲ್ಲಿ ನೀವು ಯಾರಿಗೆ ಅತಿಯಾದ ಒಳಿತನ್ನು ಮಾಡಿ ಬದಲಿಗೆ ಕೇವಲ ತಿರಸ್ಕಾರವನ್ನು ಅನುಭವಿಸುತ್ತೀರೋ ಅದೇ ಆತ್ಮಗಳು ಈ ಜನ್ಮದಲ್ಲಿ ನಿಮ್ಮ ಸಂಬಂಧಿಕರಾಗಿ, ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರಾಗಿ ನಿಮ್ಮ ಸುತ್ತಲೂ ಸುಳಿದಾಡುತ್ತಾ ಇರುತ್ತೆ. ಅವರ ಮುಖ್ಯ ಉದ್ದೇಶ ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳೋದು. ಎಂತಹ ಬಿರುಗಾಳಿ ಬಂದರೂ ನಿಮ್ಮ ಮುಖದಲ್ಲಿ ಸದಾ ಹೊಳೆಯುವ ಆ ಗಂಭೀರವಾದ ಸ್ಥಿರತೆ ಮತ್ತು ಮೌನವನ್ನು ಕಂಡು ಅವರು ಒಳಗೊಳಗೆ ಮತ್ಸರದಿಂದ ಉರಿತಾರೆ. ಆದರೆ ಪರಮಾತ್ಮನ ದೈವ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಯಾರಿಂದನೂ ನಿಮಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.